ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಹೊಸ ಪಠ್ಯಕ್ರಮದ ಪ್ರಕಾರ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಈ 2024-25 ಪಠ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿವೆ, ಅದನ್ನು ನಾವು ನೋಡ್ತಾ ಹೋಗೋಣ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಈ ದಿನಾಂಕದಂದು ಆಚರಿಸಲಾಗುತ್ತದೆ. ಯಾವತ್ತು? ನವೆಂಬರ್ 1ರಂದು. ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ ವರ್ಷ 1973. ಕರ್ನಾಟಕದ ಪೂರ್ವ ಭಾಗದಲ್ಲಿ ಇರುವ ರಾಜ್ಯಗಳು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ನೋಡಿ, ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ. ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ. ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗದಲ್ಲಿದೆ. ಮಲ್ಪೆ ಸಮೀಪದಲ್ಲಿರುವ ದ್ವೀಪ ಸೇಂಟ್ ಮೇರೀಸ್. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುವರು? ಸಹ್ಯಾದ್ರಿ ಅಂತ ಕರೀತಾರೆ. ಶಿವಮೊಗ್ಗ ಮತ್ತು ಉಡುಪಿ ಸಂಪರ್ಕಿಸುವ ಘಾಟಿ ಆಗುಂಬೆ. ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಕೊಡಗು. ಇನ್ನು ಇಲ್ಲಿ ನೋಡಿ, ಹೊಸ ಪುಸ್ತಕದಲ್ಲಿ 2 ಅಂತ ಹಾಕಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ. ಇದು 9 ಆದ ನಂತರ ಸೀರಿಯಲ್ ಆಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಅಂಕಿಗಳನ್ನು 10 ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. 10ನೇ ಪ್ರಶ್ನೆ ಇದು. ಅಕ್ಷಾಂಶ 1131 ಮತ್ತು 1845 ಉತ್ತರ ಅಕ್ಷಾಂಶ, ರೇಖಾಂಶ 74 12 ಮತ್ತು 78 40 ಪೂರ್ವ ರೇಖಾಂಶ. ನೋಡಿ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ ಇದು. ಇನ್ನು 11ನೇದ್ದು ಇಲ್ಲಿ 2 ಅಂತಂದರೆ ಸೀರಿಯಲ್ ಆಗಿ ಹಾಕೋದು ಬಂದಿದ್ದಾರೆ ಅವರು ಹೊಸ ಪುಸ್ತಕದಲ್ಲಿ. 11 ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿರಿ. ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ. ಇವು ನಮ್ಮ ನೆರೆಯಾಗಿದ್ದದು. ನೆರೆಯ ಅಂತ ಆಗಬೇಕು, ನೆರೆಯ ರಾಜ್ಯಗಳು. ವಾಯವ್ಯಕ್ಕೆ ಗೋವಾ ರಾಜ್ಯವಿದೆ. ಇನ್ನು ಈಗಾಗಲೇ ನಾನು ಹೇಳಿದಾಗೆ ಸೀರಿಯಲ್ ನಂಬರ್ ಇದ್ದಾವೆ, ಕಂಟಿನ್ಯೂ ಆಗಿದೆ, ಅದನ್ನು ನೋಡ್ಕೊತ ಹೋಗೋದು. ಉಳಿದಂತೆ ಎಲ್ಲ ಪ್ರಶ್ನೆಗಳು ಸೇಮ್ ಇದೆ. ಕರ್ನಾಟಕದ 4 ಆಡಳಿತ ವಿಭಾಗಗಳಾವು? ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಮತ್ತು ಕಲಬುರಗಿ ಇವು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತಂದಿದ್ದಾರೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್. ಭಾರತದ 8ನೇ ದೊಡ್ಡ ರಾಜ್ಯ, ಜನಸಂಖ್ಯೆಯಲ್ಲಿ 9ನೇ ದೊಡ್ಡ ರಾಜ್ಯ. ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕವು 5.83% ಭಾಗದಷ್ಟಿದೆ. ಅಂದರೆ ಭಾರತದಲ್ಲಿ 5.83% ಕರ್ನಾಟಕ ಆವರಿಸಿಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು? ಕರಾವಳಿ ಮೈದಾನ, ಮಲೆನಾಡು, ಮೈದಾನ ಪ್ರದೇಶ. ಮಲೆನಾಡು ಮತ್ತು ಮೈದಾನ ಪ್ರದೇಶ. ಮಲೆನಾಡು ಪ್ರದೇಶದ ಲಕ್ಷಣ ಕುರಿತು ಬರೆಯಿರಿ ಎಂದಿದ್ದಾರೆ. ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿವೆ. ಇದು ಮಲೆನಾಡು ಪ್ರದೇಶದ ಲಕ್ಷಣಗಳು. ಪಶ್ಚಿಮದ ಭಾಗ ಕಡಿದಾದ ಇಳಿಜಾರು ಹೊಂದಿವೆ. ಉದ್ದ 650 ಕಿಲೋಮೀಟರ್, ಎತ್ತರ 900ರಿಂದ 1500 ಮೀಟರ್. ಕುದುರೆಮುಖ, ಮುಳ್ಳಯ್ಯನಗಿರಿ, ರುದ್ರಗಿರಿ, ಕೊಡಚಾದ್ರಿ ಮುಂತಾದ ಶಿಖರಗಳಿವೆ. ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಎಂದಿದ್ದಾರೆ. ಹೀಗೆ ಪಾಯಿಂಟ್ಸ್ ವೈಸ್ ಬರೆದ್ರೆ ಸಾಕು ನೀವು. ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ. ಉದ್ದ 320 ಕಿಲೋಮೀಟರ್, ಅಗಲ 12ರಿಂದ 64 ಕಿಲೋಮೀಟರ್. ನೋಡಿ, ಕರಾವಳಿಯ ಉದ್ದ ಅಗಲ. ಎತ್ತರ 200 ಮೀಟರ್. ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿರಿ ಎಂದಿದ್ದಾರೆ. ಮಧುಗಿರಿ ಬೆಟ್ಟ,
ನಂದಿ ಬೆಟ್ಟ, ಚನ್ನಕೇಶವ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಚಾಮುಂಡಿ ಬೆಟ್ಟ ಇವೆಲ್ಲ ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳು. ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಯಾವುವು ಅಂತ ಕೇಳಿದರೆ ಚಾರ್ಮಾಡಿ ಘಾಟ್ ಮಂಗಳೂರು ಚಿಕ್ಕಮಗಳೂರು ನಡುವೆ, ಶಿರಾಡಿ ಘಾಟ್ ಹಾಸನ ಸಕಲೇಶ್ಪುರ ಮಂಗಳೂರನ್ನು ಜೋಡಿಸುತ್ತದೆ, ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ, ಹುಲಿಕಲ್ ಶಿವಮೊಗ್ಗದಿಂದ ಕುಂದಾಪುರ ಇವೆಲ್ಲ ಪರ್ವತ ಘಾಟಿಗಳು. ಇಲ್ಲಿ ನಿಮ್ಮ ಹೊಸ ಪುಸ್ತಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ 3ನೇ ಭಾಗದಲ್ಲಿ. ನೋಡಿ, ಜೋಗ್ ಜಲಪಾತ ಯಾವ ನದಿಗಿದೆ? ಶರಾವತಿ ನದಿಗಿದೆ. ಸಿಗೆ ಹೊಂದಿಸಬೇಕು, ಶರಾವತಿ ನದಿ. ಓಂ ಬೀಚ್ ಎಲ್ಲಿದೆ? ನೀವೆಲ್ಲ ನೋಡಿರಬೇಕು, ಗೋಕರ್ಣದಲ್ಲಿ ಓಂ ಬೀಚ್ ಇದೆ. ನಂದಿಗಿರಿಧಾಮ ಎಲ್ಲಿ ಬರುತ್ತದೆ? ಚಿಕ್ಕಬಳ್ಳಾಪುರದಲ್ಲಿ ನಂದಿಗಿರಿಧಾಮ ಇದೆ. ಏಕಶಿಲಾ ಬೆಟ್ಟ ಯಾವುದು? ಮಧುಗಿರಿ ಬೆಟ್ಟ. ಬಿಸಿಲ ನಾಡು ಅಂತ ಯಾವುದನ್ನು ಕರಿತೀವಿ ನಾವು? ಉತ್ತರದ ಮೈದಾನ. ಕರ್ನಾಟಕದ ಉತ್ತರದ ಮೈದಾನಗಳನ್ನು ಬಿಸಿಲ ನಾಡು ಅಂತ ಕರಿತೀವಿ. ಜೋಗ್ ಜಲಪಾತ, ಶರಾವತಿ ನದಿ, ಓಂ ಬೀಚ್ ಗೋಕರ್ಣ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಏಕಶಿಲಾ ಬೆಟ್ಟ, ಮಧುಗಿರಿ ಬೆಟ್ಟ, ಬಿಸಿಲ ನಾಡು, ಉತ್ತರದ ಮೈದಾನ. ಇದೇ ರೀತಿ ನಾವು ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ಮಾಡ್ತಾ ಇದ್ದು ಅವನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಗೊತ್ತಿಲ್ಲದವರಿಗೆ ನಮ್ಮ ಚಾನೆಲ್ ಬಗ್ಗೆ ತಿಳಿಸಿ, ಅಂದರೆ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ. ಎಲ್ಲರಿಗೂ